ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ರಿಷು ಕುಕಿಂಗ್ ಬ್ಲಾಗ್ಸ್. ಜ್ಯೋತಿರ್ಭೀಮೇಶ್ವರ ವ್ರತ ಅಥವಾ ಭೀಮನ ಅಮಾವಾಸ್ಯೆನ ಸರಳವಾಗಿ ಯಾವ ಥರ ಪೂಜೆನ ಮಾಡೋದು ಅಂತ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಅದು ಸಿಂಪಲ್ಲಾಗಿ ಯಾವಾಗ ಅಂತ ಅಂದರೆ ಇದೇ ಭಾನುವಾರ 4ನೇ ತಾರೀಕು ಆಗಸ್ಟ್ 24ನೇ ತಾರೀಕು ಇದೆ. ಅಂದರೆ ಶನಿವಾರ ಸಂಜೆಯಿಂದನೇ ಸ್ಟಾರ್ಟ್ ಆಗಿ ಭಾನುವಾರ ಎಂಡ್ ಆಗುತ್ತೆ. ನಾನು ಟೈಮಿಂಗ್ಸ್ನ ಹೇಳ್ತಾ ಹೋಗ್ತೀನಿ ವಿಡಿಯೋ ಮಧ್ಯದಲ್ಲಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಫುಲ್ ನೋಡಿ. ಫಸ್ಟು ಒಂದು ಪೀಠನ ರೆಡಿ ಮಾಡ್ಕೊಬೇಕು. ಪೀಠದ ಮೇಲೆ ನೀಟಾಗೆಲ್ಲ ಒರೆಸ್ಕೊಂಡು ಒಂದು ಚಿಕ್ಕದಾಗೆ ಪುಟ್ಟದಾಗೆ ರಂಗೋಲೆ ಹಾಕ್ಕೊಬೇಕು. ನಿಮಗೆ ಯಾವ ರಂಗೋಲೆ ಬರುತ್ತೋ ಆ ರಂಗೋಲೆ ಹಾಕ್ಕೊಬೋದು. ರಂಗೋಲೆ ಮಧ್ಯಕ್ಕೆ ಸ್ವಲ್ಪ ಅರಿಶಿನ ಕುಂಕುಮ ಇಡಬೇಕು. ಇಟ್ಟಾದಮೇಲೆ ನಿಮ್ಮ ಮನೇಲಿ ಶಿವ ಪಾರ್ವತಿ ಫೋಟೋ ಏನಾನ ಇದ್ದರೆ ಇಟ್ಟು ಪೂಜೆ ಮಾಡಿ, ಇಲ್ಲ ಅಂದರೆ ದೀಪನೇ ಇಟ್ಟು ಪೂಜೆ ಮಾಡ್ಬೋದು. ನಮ್ಮ ಮನೇಲಿ ಅವೈಲಬಲ್ ಇತ್ತು, ಸೊ ಹಾಗಾಗಿ ಇಟ್ಟಿದ್ದೀನಿ. ಶಿವ ಪಾರ್ವತಿ ಫೋಟೋ ಇಟ್ಟು ಪೀಠದ ಮೇಲೆ ಒಂದು ತಟ್ಟೆ ಇಟ್ಟು ತಟ್ಟೆಗೆ ಅಕ್ಕಿ ಹಾಕ್ತಾಯಿದ್ದೀನಿ. ಹಾಕಿದಾದ್ಮೇಲೆ ಅದ್ರಿಗೆ ಉಂಗುರದ ಬೆಳ್ಳಿಂದ ನಾವು ಓಂ ಶ್ರೀಂ ಸ್ವಸ್ತಿಕ್ ಅನ್ನೋದೆಲ್ಲ ಬರೆದು ಅದಕ್ಕೆ ಅರಿಶಿನ ಕುಂಕುಮ ಎಲ್ಲ ಇಟ್ಟು ಜೋಡಿ ದೀಪನ ಇಡಬೇಕು. ದಯವಿಟ್ಟು ಈ ಬೇರೆ ಸ್ಟೀಲ್ ಆ ಥರ ಎಲ್ಲ ಬರುತ್ತಲ್ಲ ಅದೆಲ್ಲ ಇಡಬೇಡಿ. ತಾಮ್ರ ಬೆಳ್ಳಿ ಆ ಥರ ಏನಿದೆಯೋ ಆ ದೀಪನ ಇಡಿ. ಆಮೇಲೆ ಜರ್ಮನ್ ಸಿಲ್ವರ್ ಅಂತ ಬರುತ್ತಲ್ಲ ಅದು ಇಡಬಾರ್ದು, ಯಾಕಂದರೆ ಅದು ಕಬ್ಬಣಕ್ಕೆ ಜಸ್ಟ್ ಕೋಟಿಂಗ್ ಮಾಡಿರ್ತಾರೆ ಅಷ್ಟೇ. ಹಾಗಾಗಿ ಅದು ಪೂಜೆಗೆ ಅಷ್ಟು ಒಳ್ಳೆಯದಲ್ಲ ಅಂತಾರೆ. ಹಾಗಾಗಿ ಈ ಥರ ತಾಮ್ರದ ದೀಪ ಇದ್ದರೆ ಇಟ್ಟು ಅದಕ್ಕೆ ಅರಿಶಿನ ಕುಂಕುಮ ಇಟ್ಟು ಫಸ್ಟು ಗಣೇಶನ ಇಡಬೇಕು. ನಾವು ಯಾವುದೇ ಪೂಜೆ ಮಾಡಿದ್ರು ಯಾವುದೇ ವ್ರತ ಮಾಡಿದ್ರು ವಿಘ್ನೇಶ್ವರನ ಇಟ್ಟು ಪೂಜೆ ಮಾಡಬೇಕು. ಯಾಕಂದರೆ ನಾವು ಮಾಡೋ ವ್ರತದಲ್ಲಿ ಯಾವುದೇ ಥರ ವಿಘ್ನ ಬರದೇ ಇರಲಿ ಅಂತ ವಿಘ್ನೇಶ್ವರನ ಕೈ ಮುಕ್ಕೊಂಡು ನಾವು ಪೂಜೆ ಸ್ಟಾರ್ಟ್ ಮಾಡಬೇಕು. ದೀಪಕ್ಕೆ ಅರಿಶಿನ ಕುಂಕುಮ ಎಲ್ಲ ಇಟ್ಟಾದಮೇಲೆ ಗಣೇಶನಿಗೂ ಅರಿಶಿನ ಕುಂಕುಮ ಎಲ್ಲ ಇಡಿ. ನಾನು ಆಲ್ರೆಡಿ ಫೋಟೋಗೆ ಅರಿಶಿನ ಕುಂಕುಮ ಗೆಜ್ಜೆ ವಸ್ತ್ರ ಎಲ್ಲ ಇಟ್ಟಿರೋದ್ರಿಂದ ಸೊ ಹಾಗೆ ಇಡ್ತಾಯಿದ್ದೀನಿ. ನೆಕ್ಸ್ಟು ನಮ್ಮ ಕಡೆ 2 ದೀಪಕ್ಕೂ ಅರಿಶಿನದ ಕೊಂಬು ಕಟ್ತಾರೆ. ಒಬ್ಬೊಬ್ಬರು ಒಂದು ದೀಪಕ್ಕೆ ಅರಿಶಿನ ಕೊಂಬು ಕಟ್ತಾರೆ. ನಿಮಗೆ ಸಂಪ್ರದಾಯ ಇದ್ದರೆ 2ಕ್ಕೂ ಕಟ್ಬೋದು, ಇಲ್ಲದ್ರೆ 1ಕ್ಕನ ಕಟ್ಬೋದು. 2ಕ್ಕೂ ಕಟ್ಟಿ ಪೂಜೆ ಮಾಡಿದ್ರೆ ತುಂಬ ಒಳ್ಳೆಯದು. ಯಾರನ್ನ ಹೊಸ್ದಾಗಿ ಮಾಡ್ತಾಯಿದ್ದೀವಿ, ನಮ್ಮಮ್ಮ ಮನೆಯಲ್ಲೂ ಈ ಥರ ಶಾಸ್ತ್ರ ಇಲ್ಲ, ನಮ್ಮಪ್ಪ ಮನೆಯಲ್ಲೂ ಈ ಥರ ಶಾಸ್ತ್ರ ಅಂದರೆ ನಮ್ಮ ಅತ್ತೆ ಮನೆಯಲ್ಲೂ ಈ ಥರ ಶಾಸ್ತ್ರ ಇಲ್ಲ ಅಂದರೆ ನೀವು ಈ ವರ್ಷದಿಂದ ಮಾಡೋರಾದರೆ 2 ದೀಪಕ್ಕೂ ಅರಿಶಿನದ ಕೊಂಬು ಕಟ್ಟಿ ಜೋಡಿ ದೀಪಕ್ಕೆ ಪೂಜೆ ಮಾಡಬೇಕು. ಅರಿಶಿನದ ಕೊಂಬು ಕಟ್ಟಾದಮೇಲೆ ಅರಿಶಿನದ ಕೊಂಬಿಗೆ ಅರಿಶಿನ ಕುಂಕುಮ ಎಲ್ಲ ಇಡಬೇಕು. ನಾವು ಆ ದೀಪನ ಸಾಕ್ಷಾತ್ ಶಿವ ಪಾರ್ವತಿ ಅಂತ ಭಾವಿಸಿ ಪೂಜೆ ಮಾಡ್ತಾ ಇರೋದ್ರಿಂದ ಅದಕ್ಕೆ ಎಲ್ಲ ಥರನೂ ಇಡಬೇಕು. ಮತ್ತು ಅಂಗನೂಲು ಅಂತ ಬರುತ್ತೆ, ಆ ದಾರನೂ ಹಾಕಿ ಗೆಜ್ಜೆ ವಸ್ತ್ರನೂ ಹಾಕಬೇಕು. ಆಮೇಲೆ ನಿಮ್ಮಲ್ಲಿ ಯಾವ ಹೂವು ಅವೈಲಬಲ್ ಇದೆಯೋ ಆ ಹೂವನ್ನೆಲ್ಲ ನೀಟಾಗಿ ಅಲಂಕಾರ ಮಾಡ್ಕೊಬೋದು. ಗೆಜ್ಜೆ ವಸ್ತ್ರ, ಅಂಗನೂಲು, ಅರಿಶಿನದ ಕೊಂಬು ಇದು ಮೇಯ್ನ್. ಇಷ್ಟು ದೀಪಕ್ಕೆ ಹಾಕಲೇಬೇಕು. ಇದು ಹಾಕಿ ಸಿಂಪಲ್ಲಾಗಿ ಪೂಜೆ ಮಾಡ್ಕೊಳ್ಳೋದು ಅಷ್ಟೇ. ಮತ್ತು ಇದನ್ನು ಯಾರ್ಯಾರು ಮಾಡ್ಬೋದು ಅಂತ ಅಂದರೆ ಪ್ರೆಗ್ನೆಂಟ್ ಲೇಡಿಗಳು ಮಾಡಬಾರ್ದು, ತುಂಬಿದ ಬಸ್ರಿ ಮಾಡಬಾರ್ದು. ಯಾಕಂದರೆ ಅವರು 2 ಜೀವದವ್ರಲ್ವ, ಹಾಗಾಗಿ ಅವ್ರು ಮಾಡೋ ಪೂಜೆನೇ ಸಲ್ಲಲ್ಲ. ಅವರೇ ದೇವರಿದ್ದಂಗೆ ಇವಾಗ. ಸೊ ಹಾಗಾಗಿ ಅವ್ರು ಮಾಡಬಾರ್ದು. ಮತ್ತು ಪೀರಿಯಡ್ಸ್ ಆಗಿರೋರು ಮಾಡಬಾರ್ದು, ಯಾಕಂದರೆ ನಾವು ಅದನ್ನು ಶಿವ ಪಾರ್ವತಿ ಅಂತ ಪೂಜಿಸ್ತಾ ಇದ್ದೀವಿ. ಸೊ ಪೀರಿಯಡ್ಸ್ ಎಲ್ಲ ಕಂಪ್ಲೀಟ್ ಆದಮೇಲೆ ಬೇಕಾದ್ರೆ ಈ ಪೂಜೆನ ಮಾಡ್ಕೊಬೋದು. ಈ ಪೂಜೆನ ಮದುವೆ ಆಗಿರೋರು ಮಾಡ್ಬೋದು, ಮದುವೆ ಆಗಿಲ್ಲದೆ ಇದ್ದವರು ಮಾಡ್ಬೋದು. ಮದುವೆ ಆಗಿರೋರು ನಮ್ಮ ಗಂಡನ ಆಯಸ್ಸು ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಮಾಡ್ತೀವಿ. ಮದುವೆ ಆಗಿಲ್ಲದೆ ಇರೋರು ಭೀಮನಂತ ಗಂಡ ಸಿಕ್ಕಲಿ ಅಂತ ಪೂಜೆ ಮಾಡ್ತಾರೆ. ಬಟ್ ಮದುವೆ ಆಗಿಲ್ಲದೆ ಇದ್ದವರು ಜೋಡಿ ದೀಪನ ಇಟ್ಟು ಪೂಜೆ ಮಾಡಬಾರ್ದು. ಯಾವುದಾನ ಒಂದು ಗುಂಡ್ಕಲ್ ಅಂತ ಇರುತ್ತಲ್ವ, ಗುಂಡ್ಕಲ್ಗೆ ಅರಿಶಿನದ ಕೊಂಬು ಕಟ್ಟಿ ಪೂಜೆ ಮಾಡ್ಬೋದು. ಮದುವೆ ಆಗಿರೋರು ಜೋಡಿ ದೀಪ ಇಟ್ಟು ಪೂಜೆ ಮಾಡಬೇಕು. ಈ ಎಣ್ಣೆ ಬತ್ತಿ ಎಲ್ಲ ಹಾಕಿ ನಾನು ಇಲ್ಲಿ ನೈವೇದ್ಯ ಏನೂ ಇಡ್ತಾ ಇಲ್ಲ, ನಿಮಗೆ ತಿಳಿಸ್ಕೊಡ್ತಾ ಇರೋದ್ರಿಂದ ನಿಮಗೆ ಯಾವ ನೈವೇದ್ಯ ಇಷ್ಟನೋ ಆ ನೈವೇದ್ಯ ಮಾಡಿ ದೇವರಿಗೆ ಇಡ್ಬೋದು. ನಾನಿಲ್ಲಿ ಎಲೆ ಅಡಿಕೆ ಬಾಳೆಹಣ್ಣಿಟ್ಟು ಒಂದು ತೆಂಗಿನಕಾಯಿ ಪೂರ್ಣ ಫಲ ಇಡ್ತಾಯಿದ್ದೀನಿ. ಅದನ್ನು ಇಟ್ಕೊಂಡು ನಮ್ಮ ಸಂಕಲ್ಪನ ನಾವು ಮಾಡ್ಕೊಬೇಕು. ಮತ್ತು ನಾನು ಹಿಂದಿನ ವೀಡಿಯೋದಲ್ಲೇ ತಿಳಿಸ್ಕೊಟ್ಟಿದ್ದೀನಿ, ನಾವು ದೀಪ ಹಚ್ಬೇಕಾದ್ರೆ ಬೆಂಕಿ ಪಟ್ಟಣದಲ್ಲಿ ಹಚ್ಚಬಾರ್ದು, ಗಂಧದ ಕಡ್ಡಿಲೇ ಹಚ್ಚಬೇಕು. ಹಾಗಾಗಿ ನಾನು ಗಂಧದ ಕಡ್ಡಿಲಿ ದೀಪ ಹಚ್ಕೊತಾ ಇದ್ದೀನಿ. ಫಸ್ಟು ಗಣೇಶನ ಪೂಜೆ ಮಾಡಬೇಕು. ಗಣೇಶನ ಪೂಜೆ ಆದಮೇಲೆ ಶಿವ ಪಾರ್ವತಿಗೆ ಪೂಜೆ ಮಾಡಿ ನಾವು ಇಟ್ಟಿರೋ ಅಂತಹ ದೀಪಕ್ಕೂ ಪೂಜೆ ಮಾಡ್ಬೋದು. ಸರಳವಾಗಿ ಮಾಡ್ಕೊಬೋದು. ಇಷ್ಟು ಪೂಜೆ ಮಾಡಿ ನಿಮ್ಮ ಸಂಕಲ್ಪ ಏನಿದೆಯೋ ಅದನ್ನು ತೆಂಗಿನಕಾಯಿ ಇಟ್ಕೊಂಡು ಕೇಳ್ಕೊಳ್ಳಿ. ಆಮೇಲೆ ಅದನ್ನು
ಒಡೆದು 2 ಭಾಗನ ಆ ಕಡೆ ಒಂದು ಈ ಕಡೆ ಒಂದು ಇಟ್ಟು ನಾವು ಎಲೆ ಅಡಿಕೆನ ಏನಿಟ್ಟಿರ್ತೀವ ಬಾಳೆಹಣ್ಣು ತೊಟ್ಟು ಎಲೆದೆಲ್ಲ ತೊಟ್ಟೆಲ್ಲ ಮುರಿದು ಪೂಜೆ ಸಮರ್ಪ ಮಾಡಬೇಕು. ಈ ಪೂಜೆ ಆದಮೇಲೆ ನಾವು ಗಂಡನ ಪೂಜೆ ಮಾಡಬೇಕು. ಗಂಡನ ಪೂಜೆ ಮಾಡಿ ಈ ಪೂಜೆನ ಮಾಡಬಾರ್ದು. ಯಾಕಂದರೆ ಫಸ್ಟು ಶಿವ ಪಾರ್ವತಿಗೆ ಪೂಜೆ ಮಾಡಿ ಅನಂತರ ನಮ್ಮ ಗಂಡನಿಗೆ ಪೂಜೆ ಮಾಡ್ಬೋದು. ಮತ್ತು ಗಂಡ ಮನೇಲಿ ಇಲ್ಲ, ಅವ್ರು ಔಟ್ ಆಫ್ ಸ್ಟೇಷನ್ಗೆ ಹೋಗಿದ್ದಾರೆ, ಆಫೀಸ್ ವರ್ಕಿಗೆ ಹೋಗಿದ್ದಾರೆ, ಎಲ್ಲೋ ಬೇರೆ ಊರಿಗೆ ಹೋಗಿದ್ದಾರೆ ಅಂದರೂ ಪರವಾಗಿಲ್ಲ. ನೀವು ಈ ಜೋಡಿ ದೀಪನ ಇಟ್ಟು ನಮ್ಮ ಗಂಡನ ಆಯುಸ್ಸು ಆರೋಗ್ಯನ ವೃದ್ಧಿ ಆಗಲಿ ಅಂತ ಈ ಪೂಜೆನ ಮಾಡ್ಬೋದು. ಮತ್ತು ನಾವು ಕಂಕಣ ಕಟ್ಕೊಬೇಕು. ಆ ಕಂಕಣನ ದೇವ್ರ ಮುಂದೆ ಇಟ್ಟು 9 ಗಂಟೆ ಹಾಕಿ ಆ ದಾರನ ಕಟ್ಟಿ ದೇವ್ರ ಮುಂದೆ ಇಟ್ಟು ಪೂಜೆ ಮಾಡಬೇಕು. ಅನಂತರ ನಾವು ಗಂಡನಿಗೆ ಕಟ್ಟಬೇಕು, ನಾವು ಕಟ್ಟಿಸ್ಕೊಬೇಕು. ಫಸ್ಟು ದೇವ್ರ ಮುಂದೆ ಇಟ್ಟು ಎಲ್ಲ ಪೂಜೆ ಎಲ್ಲ ಮಾಡಾದಮೇಲೆ ನೀವು ಪಾದ ಪೂಜೆ ಮಾಡಬೇಕಾದ್ರೆ ಫಸ್ಟು ಕಂಕಣ ಕಟ್ಕೊಬೇಕು. ನೀವು ಗಂಡಂಗೆ ಕಟ್ಟಬೇಕು, ನಿಮ್ಮ ಗಂಡ ನಿಮಗೆ ಕಟ್ಟಿ ನಿಮ್ಮ ಗಂಡನ ಕೈಯಲ್ಲಿ ಅರಿಶಿನ ಕುಂಕುಮ ಹೂವು ಎಲ್ಲ ಇಟ್ಟಿಸ್ಕೊಂಡು ಆಮೇಲೆ ಅವ್ರ ಪಾದ ಪೂಜೆ ಮಾಡಬೇಕು. ಪಾದ ಪೂಜೆ ಮಾಡಿ ಕಂಕಣ ಕಟ್ಟಬಾರ್ದು. ಸೊ ಹಾಗಾಗಿ ಕಂಕಣ ಕಟ್ಟಾದಮೇಲೆ ಫಸ್ಟು ಒಂದು ತಟ್ಟೆ ಇಟ್ಟು ಅವ್ರ ಪಾದಕ್ಕೆ ನೀರೆಲ್ಲ ಹಾಕಿ ಇಂಬಡಿ ಎಲ್ಲ ತೊಳೆದು ನೀಟಾಗೆ ತೊಳೆದಾದ್ಮೇಲೆ ಆ ನೀರನ್ನ ಯಾವುದನ್ನ ಆ ಕಡೆ ಸೈಡಿಗೆ ಹಾಕಿ ಗಿಡಕ್ಕೆ ಹಾಕಬೇಡಿ, ತುಳಸಿ ಗಿಡಕ್ಕೆಲ್ಲ ಹಾಕಬೇಡಿ. ಆಮೇಲೆ ಆ ನೀರನ್ನ ಒಬ್ಬೊಬ್ಬರು ಕುಡಿತಾರೆ, ನಾವು ಕುಡಿಯಲ್ಲ, ಬರೀ ಜಸ್ಟ್ ಪ್ರೋಕ್ಷಣೆ ಮಾಡ್ಕೊತೀವಿ ಅಷ್ಟೇ. ಅದು ಮಾಡ್ಕೊಂಡಾದ್ಮೇಲೆ ಅರಿಶಿನ ಕುಂಕುಮ ಹೂವು ಇಟ್ಟು ಮಾಮೂಲಿ ಗಂಧದ ಕಡ್ಡಿ ಪೂಜೆ ಮಾಡಿ ದೇವರಿಗೆ ಸಪ್ರೇಟ್ ಆರತಿ ಮಾಡಬೇಕು, ನಮ್ಮ ಗಂಡನಿಗೆ ಸಪ್ರೇಟ್ ಆರತಿ ಮಾಡಬೇಕು. ದೇವರಿಗೆ ಅರಿಶಿನ ಕುಂಕುಮ ಹಾಕಿ ಆರತಿ ಮಾಡಬೇಕು, ಗಂಡನಿಗೆ ಅರಿಶಿನ ಮತ್ತು ಸುಣ್ಣ ಹಾಕಿ ಆರತಿ ಮಾಡಬೇಕು. ದೇವ್ರಿಗೆ ಮಾಡಿರೋ ಆರತಿನ ಗಂಡಂಗೆ ಮಾಡೋ ಹಾಗಿಲ್ಲ, ಗಂಡಂಗೆ ಮಾಡೋ ಆರತಿನ ದೇವ್ರಿಗೆ ಮಾಡೋ ಹಾಗಿಲ್ಲ. ಇಬ್ಬರು ಇಬ್ರಿಗೂ ಸಪ್ರೇಟ್ ಮಾಡಬೇಕು. ಲಾಸ್ಟಲ್ಲಿ ಆರತಿ ಎಲ್ಲ ಮಾಡಿ ಅವರು ಕೊಡೋ ಕಾಣಿಕೆನ ಇಷ್ಟ ಇದ್ದು ಕೊಟ್ಟರೆ ಕಾಣಿಕೆನ ಈಸ್ಕೊಳ್ಳಿ, ಇಲ್ಲಾಂದರೆ ಪೀಡ್ಸೋದು ಮಾಡೋದು ಹಂಗೆಲ್ಲ ಮಾಡಬೇಡಿ. ಅವರ ಆಶೀರ್ವಾದ ಒಂದಿದ್ರೆ ಸಾಕು. ನಮ್ಮ ಗಂಡಂಗೆ ಆಯುಸ್ಸು ಆರೋಗ್ಯ ಒಂದು ಸಿಕ್ಕಿದ್ರೆ ನಮ್ಗೆ ಅಷ್ಟೇ ಪುಣ್ಯ. ಮತ್ತು ನಾವು ಏನು ಸ್ವೀಟ್ ಮಾಡಿರ್ತೀವೋ ಆ ಸ್ವೀಟ್ನ ಪಾದಪೂಜೆ ಎಲ್ಲ ಆದಮೇಲೆ ನಿಮ್ಮ ಪತಿಗೆ ನೀವು ತಿನ್ನಿಸಿ, ನಿಮ್ಮ ಪತಿ ನಿಮಗೆ ತಿನ್ನಿಸಿ, ನಿಮ್ಮ ಜೀವನ ಸುಖಮಯವಾಗಿ ಸಂತೋಷವಾಗಿ ಸಿಹಿಯಿಂದ ತುಂಬಿರಲಿ ಅಂತ ಈ ವ್ರತನ ಮಾಡ್ಕೊಳ್ಳೋದಷ್ಟೇ. ಮತ್ತು ಈ ವ್ರತದಲ್ಲಿ ಯಾರು ಬೇಕಾದರೂ ಮಾಡ್ಬೋದು. ಯಾಕಂದರೆ ನಮ್ಮ ಗಂಡನಿಗೋಸ್ಕರ ನಾವು ಮಾಡ್ತಿರೋ ವ್ರತ. ಈ ಪೂಜೆ ಎಲ್ಲ ಮಾಡಾದಮೇಲೆ ನಿಮಗೆ ಇಷ್ಟ ಇದ್ದರೆ ಮನೆಯಲ್ಲಿ ಹಬ್ಬದ ಅಡುಗೆ ಮಾಡಿ ಗಂಡನಿಗೆ ಬಾಳೆ ಎಲೆ ಮೇಲೆ ಊಟ ಹಾಕಿ ಭೀಮನ ಥರ ನನ್ನ ಗಂಡ ಚೆನ್ನಾಗಿರಲಿ ಅಂತ ಹೊಟ್ಟೆ ತುಂಬ ಊಟ ಮಾಡಿ ಅವರು ಬಿಟ್ಟಿರೋ ಎಲೆಯಲ್ಲಿ ನೀವು ತಿನ್ಬೋದು ಇಷ್ಟ ಇದ್ದರೆ. ಇಲ್ಲ ಅಂದರೆ ಜಸ್ಟ್ ಸ್ವೀಟ್ ತಿನ್ನಿಸ್ಕೊಂಡು ಪೂಜೆ ಮಾಡಿ ಮುಗಿಸ್ಬೋದು. ನೀವು ಹಬ್ಬದ ಅಡುಗೆ ಮಾಡ್ತೀವಿ ಅಂದರೆ ಮಾಡ್ಬೋದು, ಅದು ನಿಮಗೆ ಸೇರಿದ್ದು. ಬಟ್ ಪೂಜೆ ಮಾತ್ರ ಇಷ್ಟೇ, ವ್ರತ ಮಾತ್ರ ಇಷ್ಟೇ. ಇಷ್ಟು ಸರಳವಾಗಿ ನನಗೆ ಗೊತ್ತಿರೋದನ್ನ ವಿಸರ್ಜನೆ ಮಾಡೋದು ಹೇಗೆ ಅಂದರೆ, ಸೋಮವಾರ ಬೆಳಗ್ಗೆ ಸ್ನಾನ ಮಾಡಿಕೊಂಡು ದೇವರಿಗೆ ಕಡ್ಡಿ ಹಚ್ಚಿ ನೈವೇದ್ಯ ಏನನ್ನ ಮಾಡಿ ಇಟ್ಟು ದೀಪ ಕಟ್ಟಿರೋ ಅರ್ಶಿನದ ಕೊಂಬು, ಅಂಗದಾರ ಮತ್ತು ಗೆಜ್ಜೆ ವಸ್ತ್ರ ಎಲ್ಲವೂ ಯಾವುದಾನ ಒಂದು ಯಾರು ತುಳಿದಿರೋ ಜಾಗಕ್ಕೆ ಹಾಕಿ, ಇಲ್ಲಾಂದರೆ ಯಾವುದಾನ ಒಂದು ಗಿಡದ ಹತ್ರ ತೊಗೊಂಡೋಗಿ ಹಾಕಿ ವಿಸರ್ಜನೆ ಮಾಡೋದು. ಇಷ್ಟು ವ್ರತನ ಕಂಪ್ಲೀಟಾಗೆ ಮಾಡ್ಬೋದು. ನನಗೆ ಗೊತ್ತಿರೋಷ್ಟು ತಿಳಿಸ್ಕೊಟ್ಟಿದ್ದೀನಿ. ವಿಡಿಯೋನ ಏನನ್ನ ಸ್ವಲ್ಪ ಯೂಸ್ಫುಲ್ ಅನಿಸಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ನಾನಿಲ್ಲಿ ತೋರಿಸ್ತಾ ಇದ್ದೀನಿ ಅಮಾವಾಸ್ಯೆ ತಿಥಿ ಆರಂಭ ಆಗಸ್ಟ್ 3, 24, 3:50 ಅಂದರೆ ಶನಿವಾರ ಮಧ್ಯಾಹ್ನದಿಂದ ಸ್ಟಾರ್ಟ್ ಆಗಿ ಮುಕ್ತಾಯ ಆಗೋದು ಭಾನುವಾರ 4ನೇ ತಾರೀಕು 4:42 ಕಂಪ್ಲೀಟ್ ಆಗುತ್ತೆ. ನಾವು ಭಾನುವಾರ ಸಂಜೆ ಏನನ್ನ ಪಾದ ಪೂಜೆ ಮಾಡ್ತೀವಿ ಅಂದರೆ ಅದು ಸಲ್ಲಲ್ಲ, ಅವತ್ತು ಅಮಾವಾಸ್ಯೆಗೆ ಸಲ್ಲಲ್ಲ. ಸೊ ಹಾಗಾಗಿ ಈ ಮಧ್ಯ ಟೈಮಿಂಗ್ಸಲ್ಲೇ ನೀವು ಪೂಜೆನ ಮಾಡ್ಕೊಬೋದು. ಇಷ್ಟು ಬಂದು ಜ್ಯೋತಿರ್ಭೀಮೇಶ್ವರ ವ್ರತ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.